ಫುಡ್ ಬಗ್ಗೆ ಕೆಲವು ಮಜವಾರ್ ವಿಷಯಗಳನ್ನ ಅಂದ್ರೆ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ಖಂಡಿತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಹೌದು, ನಮ್ ದೇಹ ಇದೆಯಲ್ಲ, ಅದು ಸೇಮ್ ಟು ಸೇಮ್ ಒಂದು ಕಾರ್ ಇದ್ದ ಹಾಗೆ. ಕರೆಕ್ಟ್. ಕಾರ್ನ ಇಂಜಿನ್ ಓಡೋಕೆ ಪೆಟ್ರೋಲ್ ಬೇಕಲ್ವಾ? ಹಾಗೇನೆ ನಮ್ ದೇಹ ನಾವು ತಿಂದ ಆಹಾರವನ್ನ ಕರಗಿಸಿ ಆಟವಾಡೋಕೆ ಮತ್ತೆ ನೆಗೆಯೋಕೆ ಬೇಕಾದ ಎನರ್ಜಿಯಾಗಿ ಬದಲಾಯಿಸುತ್ತೆ. ಎಕ್ಸಾಕ್ಟ್ಲಿ. ಈ ಫುಡ್ ಅನ್ನೋ ಇಂಧನ ನಮ್ ಹೊಟ್ಟೆಯೊಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅದು ಕೇವಲ ಹೊಟ್ಟೆ ತುಂಬಿಸೋದಿಲ್ಲ. ಓಕೆ, ಮತ್ತೆ ಬೇರೆ ಏನ್ ಮಾಡುತ್ತೆ? ಹೊಟ್ಟೆ ಅನ್ನೋ ಮಿಕ್ಸಿಯಲ್ಲಿ ಈ ಆಹಾರ ಸಣ್ಣ ಸಣ್ಣ ಕಣಗಳಾಗಿ ಒಡೆದು ನಮ್ ಕೈ ಕಾಲುಗಳಿಗೆ ತಲುಪುತ್ತೆ. ನಾವು ಮಲ್ಗಿದ್ದಾಗ್ಲೂ ಉಸಿರಾಡೋಕೆ ಈ ಎನರ್ಜಿ ಬೇಕೇ ಬೇಕು. ಅರೇ ವಾ! ಹಾಗಾದ್ರೆ ನಿನಗಿಷ್ಟ ಅಂತ ಬರೀ ಬಿಸ್ಕೆಟ್ಟು, ಜಿಲೇಬಿ ಅಥವಾ ಚಾಕ್ಲೇಟ್ ತಿಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಯಾಕೆ? ಚಾಕ್ಲೇಟ್ ತಕ್ಷಣಕ್ಕೆ ಎನರ್ಜಿ ಕೊಟ್ರೂ ಅದು ಬಹಳ ಬೇಗ ಖಾಲಿಯಾಗುತ್ತೆ. ನಮ್ ದೇಹಕ್ಕೆ ಬೇರೆ ಬೇರೆ ಕೆಲ್ಸ ಮಾಡೋಕೆ ಬೇರೆ ಬೇರೆ ಪೋಷಕಾಂಶಗಳು ಬೇಕು. ಅಂದ್ರೆ ಆ ಬ್ಯಾಲೆನ್ಸ್ಡ್ ಡಯಟ್ ಅಂತಾರಲ್ಲ ಅದು. ಹೌದು, ದಿನವಿಡೀ ಓಡಾಡೋಕೆ ಅನ್ನ, ಚಪಾತಿ, ರೊಟ್ಟಿಯಂತಹ ಗ್ರೇನ್ಸ್ ಬೇಕು. ರೈಟ್. ಮತ್ತೆ ನಮ್ಮ ಮಸಲ್ಸ್ ಗಟ್ಟಿಯಾಗಿ ಬೆಳೆಯೋಕೆ ಬೇಳೆಕಾಳುಗಳಂಥ ಪಲ್ಸಸ್ ಬೇಕು. ಇವೇ ನಮ್ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್. ಓಹೋ. ಹಾಗಾದ್ರೆ ಕಾಯಿಲೆ ಬರದಂತೆ ನಮ್ಮನ್ನ ಯಾರು ಕಾಪಾಡ್ತಾರೆ? ಅದಕ್ಕೆ ನಮ್ ಹತ್ರ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇವೆಯಲ್ಲ. ಅಂದ್ರೆ ಹಣ್ಣು ತರಕಾರಿಗಳು. ಹೌದು, ಇವು ಕೆಟ್ಟ ಕ್ರಿಮಿಗಳ ವಿರುದ್ಧ ಹೋರಾಡೋ ಬಾಡಿಗಾರ್ಡ್ಗಳ ತರಹ ಕೆಲಸ ಮಾಡ್ತವೆ. ಇವೆಲ್ಲ ಸೇರಿದ್ರೇನೆ ಒಂದು ಪರ್ಫೆಕ್ಟ್ ಊಟ. ಅದ್ರಲ್ಲೂ ಮನೆಯಲ್ಲಿ ಪ್ರೀತಿಯಿಂದ ಮಾಡೋ ಬಿಸಿ ಬಿಸಿ ಅಡಿಗೆ ಇದೆಯಲ್ಲ, ಅದು ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು. ಕರೆಕ್ಟ್. ಈ ಆಹಾರದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ ನಾಲಿಗೆ ಒಂದು ಗುಪ್ತಚರ, ಅಂದ್ರೆ ಒಂದು ಡಿಟೆಕ್ಟಿವ್ ತರ ಕೆಲಸ ಮಾಡುತ್ತೆ ಅನ್ಸುತ್ತೆ. ಹೌದು, ಹೇಗೆ ಅಂತೀರಾ? ಈಗ ನೋಡಿ, ಮಾವಿನ ಹಣ್ಣಿನ ಸಿಹಿ, ನಿಂಬಹಣ್ಣಿನ ಹುಳಿ, ಹಾಗಲ್ಕಾಯಿಯ ಕಹಿ, ಇಷ್ಟೊಂದು ರುಚಿಗಳನ್ನ ಅದು ಹೇಗೆ ಕಂಡುಹಿಡಿಯುತ್ತೆ ಅನ್ನೋದೇ ಒಂದು ದೊಡ್ಡ ಮ್ಯಾಜಿಕ್ ಅಲ್ವಾ? ಅದು ಮ್ಯಾಜಿಕ್ ಅಲ್ಲ, ನಾಲಿಗೆಯ ಮೇಲಿರುವ ಸಣ್ಣ ಸಣ್ಣ ಮೊಗ್ಗುಗಳ ಚಮತ್ಕಾರ. ಅಂದ್ರೆ ಟೇಸ್ಟ್ ಬಡ್ಸ್ ಅಂತಾರಲ್ಲ ಅವ. ಎಕ್ಸಾಕ್ಟ್ಲಿ. ಈ ಟೇಸ್ಟ್ ಬಡ್ಸ್ಗಳು ಆಹಾರದ ರುಚಿಯನ್ನ ಪರೀಕ್ಷೆ ಮಾಡಿ ತಕ್ಷಣ ನಮ್ಮ ಮೆದುಳಿಗೆ ಮೆಸೇಜ್ ಕಳಿಸ್ತವೆ. ಏನಾದ್ರೂ ಕಹಿಯಾಗಿದ್ರೆ ಇದು ಹಾಳಾಗಿರ್ಬೋದು, ತಿನ್ಬೇಡ ಅಂತ. ಮೆದುಳು ನಮಗೆ ವಾರ್ನಿಂಗ್ ಕೊಡುತ್ತೆ. ಹೋ, ಇದೇ ಕಾರಣಕ್ಕೆ ಕಹಿ ತಿಂದ ತಕ್ಷಣ ನಮ್ಮ ಮುಖ ಒಂಥರ ಆಗೋದು. ಹೌದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಹೊರಗಿನ ವಾತಾವರಣ ಕೂಡ ನಾವು ತಿನ್ನೋದನ್ನ ಬದಲಾಯಿಸುತ್ತಲ್ವಾ? ಹೌದಲ್ವಾ? ಸೀಸನ್ಸ್ಗೆ ತಕ್ಕಂತೆ ನಮ್ಮ ಊಟ ಕೂಡ ಚೇಂಜ್ ಆಗುತ್ತೆ. ಖಂಡಿತ. ಸೀಸನಲ್ ಫುಡ್ಸ್ ಬಹಳ ಮುಖ್ಯ. ಈಗ ಬೇಸಿಗೆಯಲ್ಲಿ ದೇಹ ಬಿಸಿಯಾಗೋದ್ರಿಂದ ಅದನ್ನ ತಂಪಾಗಿಡ್ಲು ಕಲ್ಲಂಗಡಿ ಹಣ್ಣು ತಿಂತೀವಿ. ಕರೆಕ್ಟ್. ಅದೇ ಚಳಿಗಾಲದಲ್ಲಿ ಬೆಚ್ಚಗಿರೋಕೆ ಬಿಸಿ ಬಿಸಿ ಸೂಪ್ ಕುಡಿತೀವಿ. ರೈಟ್. ನಮ್ ದೇಹ ಒಂಥರ ನೀರಿನ ಬಲೂನ್ ಇದ್ದಾಗೆ ಅನ್ಸುತ್ತೆ ನನ್ಗೆ. ನೀರಿನ ಬಲೂನ್? ಅದ್ ಹೇಗೆ? ನಾವು ಬಿಸಿಲಲ್ಲಿ ಆಟವಾಡಿ ಬೆವರಿದಾಗ ಆ ಬಲೂನ್ನಿಂದ ನೀರು ಹೊರಗೋಗುತ್ತಲ್ವಾ, ಸೇಮ್ ಹಾಗೆ. ತುಂಬಾ ಒಳ್ಳೆ ಕಂಪ್ಯಾರಿಸನ್. ಆ ಬೆವರಿನ ಮೂಲಕ ನೀರು ಕಡಿಮೆ ಆದಾಗ ಆ ಜಾಗನ ನಾವು ಮತ್ತೆ ತುಂಬಿಸ್ಬೇಕು. ಅದಕ್ಕೆ ವಾಟರ್ ಇಂಟೇಕ್ ಬಹಳ ಮುಖ್ಯ ಅನ್ನೋದು. ಹೌದು. ನೀರು ನಮ್ ದೇಹದ ಒಳಗೊಂದು ನದಿಯಂತೆ ಕೆಲ್ಸ ಮಾಡುತ್ತೆ. ತಿಂದ ಆಹಾರದ ಸಾರನ ಎಲ್ಲಾ ಕಡೆ ಸಾಗ್ಸೋಕೆ ಈ ನೀರ್ ಬೇಕೇ ಬೇಕು. ಸೊ ಬರೀ ಊಟ ಮಾತ್ರ ಅಲ್ಲ, ಆಗಾಗ ಡ್ರಿಂಕಿಂಗ್ ಫ್ಲೂಯಿಡ್ಸ್ ಅಂದ್ರೆ ನೀರು, ಮಜ್ಜಿಗೆ, ಜ್ಯೂಸ್ ಕೂಡ ಕುಡಿತಾನೆ ಇರಬೇಕು. ಖಂಡಿತ. ಸರಿ, ಇಷ್ಟೆಲ್ಲ ಗೊತ್ತಾಯ್ತು. ಆದ್ರೆ ನಾವು ತಿನ್ನೋ ಇಷ್ಟೆಲ್ಲ ಆಹಾರ ಬರೋದೆಲ್ಲಿಂದ? ಬಹುಪಾಲು ಆಹಾರ ಬರೋದು ಗಿಡಮರಗಳಿಂದ. ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿ ತಮ್ಮ ಆಹಾರನ ತಾವೇ ಮಾಡ್ಕೊಳ್ತವೆ. ಓಕೆ, ಆ ಶಕ್ತಿನ ಅವು ಬೇರೆ ಬೇರೆ ಭಾಗಗಳಲ್ಲಿ ಕೂಡಿರ್ತಾವಲ್ವಾ? ಹೌದು. ಅವುಗಳನ್ನೇ ನಾವು ಎಡಿಬಲ್ ಪ್ಲಾಂಟ್ ಪಾರ್ಟ್ಸ್ ಅಂತೀವಿ. ಉದಾಹರಣೆಗೆ, ಚಳಿಗಾಲಕ್ಕಾಗಿ ಸಸ್ಯಗಳು ಮಣ್ಣಿನ ಒಳಗಿರೋ ರೂಟ್ಸ್ನಲ್ಲಿ ಆಹಾರ ಬಚ್ಚಿಡ್ತವೆ. ಓ, ಅಂದ್ರೆ ಕ್ಯಾರೆಟ್, ಬೀಟ್ರೂಟ್ ತರಹ. ಕರೆಕ್ಟ್. ಕಬ್ಬಿನಂತಹ ಗಿಡಗಳು ಸ್ಟೆಮ್ಸ್ನಲ್ಲಿ ಸಿಹಿಯನ್ನ ಕೂಡಿಟ್ರೆ, ಪಾಲಕ್ನಂತಹ ಲೀವ್ಸ್ ಸೂರ್ಯನ ಬೆಳಕನ್ನ ಹಿಡಿದಿಟ್ಟು ನಮಗೆ ಶಕ್ತಿ ಕೊಡ್ತವೆ. ಹಾಗಾದ್ರೆ ಬೀಜಗಳು? ಬಟಾಣಿ, ಅಕ್ಕಿಯಂತಹ ಸೀಡ್ಸ್ ಮುಂದಿನ ಗಿಡ ಬೆಳೆಯೋಕೆ ಬೇಕಾದ ಶಕ್ತಿನ ಇಟ್ಕೊಂಡಿರ್ತವೆ. ವಾವ್! ಅಂದ್ರೆ ನಾವು ಒಂದು ಗಿಡದ ಬೇರು, ಕಾಂಡ, ಎಲೆ, ಬೀಜ ಎಲ್ಲವನ್ನೂ ತಿಂತೀವಿ. ಇದರ ಜೊತೆಗೆ ಆನಿಮಲ್ ಬೇಸ್ಡ್ ಫುಡ್ಸ್ ಕೂಡ ನಮ್ಮ ಊಟದ ಒಂದು ಮುಖ್ಯವಾದ ಭಾಗ. ಹಸುವಿನಿಂದ ಬರೋ ಮಿಲ್ಕ್ ತರಹ. ಹೌದು. ಆ ಹಾಲಿನಿಂದ ಕರ್ಡ್, ಘೀ ಮತ್ತೆ ಪನೀರ್ ಮಾಡ್ತೀವಿ. ಕೋಳಿಯಿಂದ ಎಗ್ಸ್ ಮತ್ತೆ ಮೀಟ್ ಸಿಕ್ಕತ್ತೆ. ಮತ್ತೆ ಆ ಚಿಕ್ಕ ಜೇನುನೊಣಗಳು ಹೂವಿನಿಂದ ಮಕರಂದ ಹೀರಿ ಮಾಡೋ ಹನಿ, ಅದು ಎಷ್ಟೊಂದು ಸಿಹಿಯಾಗಿರುತ್ತೆ. ನಿಜ. ಇದೆಲ್ಲ ನಮ್ಗೆ ಪ್ರಕೃತಿಯಿಂದ ಸಿಗೋ ಗಿಫ್ಟ್ಗಳು. ಹೌದು.
ಒಂದು ಅಕ್ಕಿ ಕಾಳು ಅಥವಾ ಒಂದು ಹನಿ ಜೇನುತುಪ್ಪ ನಮ್ ತಟ್ಟೆಗೆ ಬರಬೇಕು ಅಂದ್ರೆ ರೈತರು, ಪ್ರಕೃತಿ, ಸೂರ್ಯ, ಮಳೆ ಮತ್ತೆ ಚಿಕ್ಕ ಚಿಕ್ಕ ಕೀಟಗಳು ತಿಂಗಳುಗಟ್ಲೆ ಕೆಲಸ ಮಾಡಿರ್ತವೆ. ಖಂಡಿತ. ಇಷ್ಟೊಂದು ಕಷ್ಟಪಟ್ಟು ತಯಾರಾಗೋ ಆಹಾರನ ನಾವು ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಲ್ವಾ? 100% ಸತ್ಯ. ನಮ್ಮ ತಟ್ಟೆಯಲ್ಲಿರೋ ಊಟಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಅದಕ್ಕೆ ಊಟ ಮಾಡುವಾಗ ನಾವು ಯಾವಾಗ್ಲೂ ಒಂದು ಸಣ್ಣ ಥ್ಯಾಂಕ್ ಯು ಹೇಳಬೇಕು. ರೈಟ್. ಪ್ರೀತಿಯಿಂದ ತಿನ್ಬೇಕು, ಮತ್ತೆ ಊಟ ಹೆಚ್ಚಾಗಿದ್ರೆ ಸ್ನೇಹಿತರ ಜೊತೆ ಹಂಚ್ಕೋಬೇಕು. ಕರೆಕ್ಟ್. ಆಹಾರ ಅನ್ನೋದು ಕೇವಲ ರುಚಿಯಲ್ಲ, ಅದು ನಮ್ಮನ್ನ ಬದುಕಿಸೋ, ಬೆಳೆಸೋ ಒಂದು ಅದ್ಭುತವಾದ ಶಕ್ತಿ. ಖಂಡಿತ. ಇವತ್ತಿನ ಈ ಡೀಪ್ ಡೈವ್ ಮುಗ್ಸೋ ಮುನ್ನ ಎಲ್ರಿಗೂ ಒಂದು ಮಜವಾದ ಯೋಚನೆ ಬಿಟ್ಟು ಹೋಗ್ತೀನಿ. ಏನದು? ಸಸ್ಯಗಳು ಬೆಳೆಯೋಕೆ ಮಣ್ಣಿನಿಂದ ನೀರನ್ನು ಕುಡಿಯುತ್ತವಲ್ವಾ? ಹೌದು, ಬೇರುಗಳ ಮೂಲಕ. ಆ ನೀರಿನ ರುಚಿ ನೋಡೋಕೆ ಅವುಗಳ ರೂಟ್ಸ್ನಲ್ಲಿಯೂ ನಮ್ಮ ನಾಲಿಗೆ ತರಹ ಚಿಕ್ಕ ಡಿಟೆಕ್ಟಿವ್ ಇರ್ಬೋದಾ? ಮುಂದಿನ ಬಾರಿ ನೀವು ಕ್ಯಾರೆಟ್ ಕಡಿಯುವಾಗ ಇದರ ಬಗ್ಗೆ ಖಂಡಿತ ಯೋಚನಿಸ್ ನೋಡಿ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪ್ರಶ್ನೆ.